ನಮಸ್ಕಾರ ಅಕ್ಷ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಜಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಯೇ ವಿಸ್ತಾರಿ ಗೋಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌದಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನದಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾಜಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. 223ನೇ ಸುಧಾಮೂಲ. ಇವತ್ತಿನಿಂದ ಇದು ಹೊಸ ವಿಚಾರ ಪ್ರಾರಂಭ. ಇಲ್ಲಿವರೆಗೆ ಸಾಕ್ಷಿ ಬಗ್ಗೆ ಹೇಳಿದ್ರು. ಸಾಕ್ಷಿಗೆ ಏನ್ ಗೊತ್ತಾಗತ್ತೆ ಅಂತ. ಏನಂತ 3 ಕಾಲದ ಜ್ಞಾನ ಸಾಕ್ಷಿಯಿಂದ ಬರುತ್ತೆ ನಮಗೆ. ಭೂತಕಾಲ, ಭವಿಷ್ಯತ್ ಕಾಲ ಮತ್ತೆ ವರ್ತಮಾನ ಕಾಲ. 3 ಕಾಲದ ಜ್ಞಾನ ಸಾಕ್ಷಿಗೆ ಇರುತ್ತೆ. ಹಾಗಾಗಿ ಕೇವಲ ಸಾಕ್ಷಿ ಈಗಿರೋ ವಸ್ತುವನ್ನಷ್ಟೇ ಗ್ರಹಣ ಮಾಡೋದಲ್ಲ, ಅದು 3 ಕಾಲದ ಬಗ್ಗೆ ಅದಕ್ಕೆ ಜ್ಞಾನ ಇದೆ ಅಂತ. ಪ್ರಕೃತದಲ್ಲಿ ಮಾನಸ ಪ್ರತ್ಯಕ್ಷಸ್ಯಾಪಿ ಅಂತ ಅಂದ್ರೆ ಮನಸ್ಸು, ನಮಗೆ ಮನಸ್ಸಿನಿಂದ ಎಷ್ಟೋ ವಸ್ತುಗಳ ಜ್ಞಾನ ಬರುತ್ತೆ. ಉದಾಹರಣೆಗೆ ಕೆಲವರು ಹೇಳೋದು ಸುಖ ದುಃಖಗಳು ಕೂಡ ಮನಸ್ಸಿಗೆ ಗೊತ್ತಾಗುವಂತಹದ್ದು, ಸುಖ ದುಃಖ ಜ್ಞಾನ ಬರೋದು ಮನಸ್ಸಿಗೆ ಅಂತ. ಕೆಲವರು ಆತ್ಮನಿಗೆ ಬರುತ್ತೆ ಅಂತ. ಈಗ ಅಂತೂ ಇರ್ಲಿ, ಅಂತೂ ಮನಸ್ಸಿನಿಂದ ನಮಗೆ ಯಾವ ಜ್ಞಾನ ಬರುತ್ತೆ ಅಂಥ ಮಾನಸ ಪ್ರತ್ಯಕ್ಷ ಅಂತ ಏನ್ ಕರಿತೀವಿ, ಅದಕ್ಕೂ ಕೂಡ ಎಲ್ಲವೂ ವಿಷಯ. ಅಂದ್ರೆ ಕೇವಲ ಅದು ಈಗಿರೋ ವಸ್ತುವನ್ನಷ್ಟೇ ಅಲ್ಲ, ಮನಸ್ಸು ಗ್ರಹಿಸೋದು ಹಿಂದೆ ಮುಂದೆ ಅಂತ ಸಕಲ ಕಾಲಗಳಲ್ಲಿರುವ ಎಲ್ಲಾ ಕಾಲದಲ್ಲಿರುವ ವಸ್ತುವನ್ನು ಅದು ಗ್ರಹಣ ಮಾಡುತ್ತೆ ಅಂತ. ಅದಕ್ಕೆ ಅನುವ್ಯಾಖ್ಯಾನ ಶ್ಲೋಕ ಇದು ಹೇಳ್ಕೊಟ್ಟಾಗಿದೆ. ಬಹುಶಃ ಈ ಶ್ಲೋಕ ಮುಂದಿನ ಶ್ಲೋಕ ಹೇಳ್ಕೊಡ್ಬೇಕಾಗಿದೆ ಅಷ್ಟೇ. ಪ್ರತ್ಯಕ್ಷಂ ಮಾನಸಂ ಚೈವ ಯದಾತೀತಾರ್ಥ ಗೋಚರಂ ಅಂತ. ಪ್ರತ್ಯಕ್ಷಂ ಮಾನಸಂ ಚೈವ ಅಂದ್ರೆ ಮಾನಸ ಪ್ರತ್ಯಕ್ಷವೂ ಅಂತ ಅಂದ್ರೆ ಮನಸ್ಸಿನಿಂದ ಬರುವ ಜ್ಞಾನ ಏನಿದೆ ಅದು ಕೂಡ ಎಲ್ಲ ಕಾಲದಲ್ಲಿರುವ ವಸ್ತುವನ್ನ ನಮಗೆ ಗೋಚರವನ್ನ ಮಾಡುತ್ತೆ ಅಂತ. ಯದಾ ಅತೀತಾರ್ಥ ಗೋಚರಂ. ಅತೀತ ಅಂದ್ರೆ ಭೂತ, ಹಿಂದಿಂದು ಅಂತ ಅರ್ಥ. ಅತೀತ ಅಂದ್ರೆ ಕಳೆದದ್ದು.
ಅನಾಗತ ಅಂದ್ರೆ ಇನ್ನೂ ಬಂದಿಲ್ಲದೆ ಇರೋದು ಅಂದ್ರೆ ಭವಿಷ್ಯತ್ ಅಂತ ಅರ್ಥ. ವರ್ತಮಾನ ಗೊತ್ತಿದೆ. ಈಗ ನಮಗೆ ಮನಸ್ಸಿನಿಂದ ಬರೋದು ಯಾವುದು ಅಂದ್ರೆ ಮನಸ್ಸಿನಿಂದ ಬರೋದು ಸ್ಮರಣೆ. ನಾವೆಲ್ಲ ನೆನಪಿಸ್ಕೊಳ್ತೀವಲ್ಲ, ಅವಾಗ ಹೀಗಿತ್ತು, ಹಾಗಾಯ್ತು ಅಂತೆಲ್ಲ, ಆ ಕಾಲದಲ್ಲಿ ಅವನು ಹಾಗಿದ್ದ ಅಂತೆಲ್ಲ ಹೀಗೆಲ್ಲ ನೆನಪಿಸ್ಕೊಳ್ಳೋದಿದೆಯಲ್ಲ ಸ್ಮರಣೆ. ಈ ಸ್ಮರಣೆ ಬರೋದೇ ಮನಸ್ಸಿನಿಂದ. ಹಾಗಾದ್ರೆ ಮನಸ್ಸಿನಿಂದ ಉಂಟಾಗುವಂತಹ ಜ್ಞಾನ ಯಾವುದು? ಸ್ಮರಣೆ ಅಂತ ಅರ್ಥ. ಸ್ಮರಣೆ ಆಗಬೇಕಾದ್ರೆ ಆ ಏನ್ ನೆನಪಿಸ್ಕೊಳ್ತೀವಿ ಅದು ಎಲ್ಲಾ ಕಾಲದ ವಸ್ತುವನ್ನು ನೆನಪಿಸ್ಕೊಳ್ಬಹುದು ಅಂತ. ಇಷ್ಟಿದೆ. ಇದ್ರಲ್ಲಿ ಏನಿದೆ ಹೊಸ ವಿಷಯ? ನಮ್ಗೆ ಗೊತ್ತಿದೆ ತಾನೆ, ಮನಸ್ಸಿನಿಂದ ಎಲ್ಲ ಯಾವ ಕಾಲದಲ್ಲಾದ್ರೂ ನೆನಪಿಸ್ಕೊಳ್ಬಹುದಾ, ಅದ್ರಲ್ಲಿ ಏನಿದೆ ವಿಷಯ ಅಂತ. ಅದ್ ಹಾಗಲ್ಲ. ಇದ್ರ ಸ್ವಲ್ಪ ವ್ಯತ್ಯಾಸ ಇದೆ. ಏನು ಅಂತ, ಈಗ ನೆನಪಾಗಬೇಕು ಅಂದ್ರೆ ನಮ್ಗೆ ಯಾವಾಗ ನೆನಪಾಗತ್ತೆ ಒಂದ್ ವಸ್ತು ನೆನಪು? ಯಾವಾಗ ಮೊದಲು ಒಂದ್ ಎಲ್ಲೋ ಒಮ್ಮೆ ನೋಡಿರ್ತೀವೋ, ಓದಿರ್ತೀವೋ, ಕೇಳಿರ್ತೀವೋ, ಏನೋ ಆಗಿರ್ಬೇಕಲ್ಲ, ಅಂದ್ರೆ ಅನುಭವ ಇರ್ಬೇಕು. ಈಗ ನಮಗೊಂದು 23 ವರ್ಷ 40 ವರ್ಷದ ಏನೋ ನೆನಪಾಗತ್ತೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅದರ ಅನುಭವ ಆಗಿರುತ್ತೆ. ಅಂದ್ರೆ ಅದು ಕೇಳಿರ್ತೀವೋ ಅಥವಾ ನೋಡಿರ್ತೀವಿ, ಏನೋ ಒಂದು ಅನುಭವ ಆಗಿರುತ್ತೆ. ಅನುಭವ ಬಂದ ಮೇಲೆ ನಮ್ಗದು ಮನಸ್ಸಿನಲ್ಲಿ ಉಳ್ಕೊಂಡಿರತ್ತೆ ಸಂಸ್ಕಾರ. ಆ ಸಂಸ್ಕಾರ ಉಳ್ಕೊಂಡ್ಮೇಲೆ ಒಂದು ದಿವಸ ನಮಗ್ ನೆನಪಾಗತ್ತೆ. ಈಗ ಇದು ಮನಸ್ಸಿನಿಂದ ಬರುವಂತಹದ್ದು ಸ್ಮರಣೆ ಅಂತ. ಇದರ ನಮಗೆ ಸಂಧ್ಯಾಧಿಕರಣದ ಮೊದಲಿಗೂ ಇದೇ ತರದ ವಿಷಯ ನಾವು ಕೇಳಿದೀವಿ. ಅಂತೂ ಮೊದಲು ಅನುಭವ ಆಗಿರುತ್ತೆ, ನಂತರ ಅದರ ಸಂಸ್ಕಾರ ಉಳ್ಕೊಂಡಿರುತ್ತೆ ಮನಸ್ಸಿನಲ್ಲಿ, ಮತ್ತೆ ನೆನಪಾಗತ್ತೆ ಸ್ಮರಣೆ. ಇಲ್ಲಿ ಏನ್ ಸಮಸ್ಯೆ ಆಯ್ತು ಅಂದ್ರೆ ಕೆಲವರು ಸ್ಮರಣೆಯನ್ನ ಪ್ರಮಾಣ ಅಂತಾನೆ ಒಪ್ಪಲ್ಲ. ಇದು ದೊಡ್ಡ ವಿಷಯ. ಇದು ಚರ್ಚೆ ಇರೋದಿಲ್ಲಿ. ಏನಂದ್ರೆ ನಾವೆಲ್ಲ ಹೇಳ್ತೀವಲ್ಲ, ಈಗ ನಮಗೆ ಪುಸ್ತಕ ನೋಡಿ ಪುಸ್ತಕ ಅಂತ ಜ್ಞಾನ ಬಂತು, ಇದು ಕಣ್ಣಿನಿಂದ ಬಂತು. ಈ ಪುಸ್ತಕ ಜ್ಞಾನ ಪ್ರಮಾಣ ಹೌದೋ ಅಲ್ವೋ? ಪ್ರಮಾಣ ಹೌದು. ಯಾಕೆ? ಕೈಯಿಂದ ಮುಟ್ಟಿದ್ರೆ ಅಲ್ಲಿ ಪುಸ್ತಕ ಇದೆ, ಅಲ್ಲಿ ಇಲ್ಲ ಅಂತ ಆಗಲ್ಲ. ಹಗ್ಗವನ್ನ ನೋಡಿ ಹಾವು ಅಂತ ಜ್ಞಾನ ಬಂತು, ಅಲ್ಲಿ ಹೋಗಿ ಹಗ್ಗನ ಹಿಡ್ಕೊಳ್ತೀವಿ, ಅದೇನ್ ಕಚ್ಚಲ್ಲ, ನಮ್ಗೆ ಅದ್ ವಿಷಾಕಾರ ಅಲ್ಲ. ಯಾಕೆ? ಅದ್ ಹಗ್ಗ ಹಿಡ್ಕೊಂಡಿತ್ತು, ಅದು ಹಾವಲ್ಲ. ಹಾಗಾದ್ರೆ ಅದು ಅಪ್ರಮಾಣ. ಹಾಗಾದ್ರೆ ಏನಾಯ್ತು? ಕಣ್ಣಿನಿಂದಲೇ ಜ್ಞಾನ ಬಂದ್ರು ಕೆಲವು ಸಲ ಪ್ರಮಾಣ ಅಪ್ರಮಾಣ ಅಂತ ಹೀಗೊಂದು ವ್ಯವಸ್ಥೆ ಇದೆ. ಆದ್ರೆ ಸ್ಮೃತಿ ಇದೆಯಲ್ಲ, ನೆನಪಾಗೋದು, ಸ್ಮರಣೆ ಏನಿದೆ, ಈ ಸ್ಮರಣೆ ಯಾವತ್ತೂ ಪ್ರಮಾಣವೇ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಪ್ರಮಾಣನೇ ಅಲ್ವಂತ, ಇದು ಅಪ್ರಮಾಣ ಅಂತ. ಮತ್ ನಾವು ನೆನಪಿಸ್ಕೊಳ್ಳೋದೆಲ್ಲ ಹಾಗಾದ್ರೆ ತಪ್ಪಾಗೇ ಇರತ್ತ ಯಾವಾಗ್ಲೂ? ಸರಿಯಾಗಿ ಇವಾಗೆಲ್ಲ ಶಾಸ್ತ್ರ ನೆನಪಿಸ್ಕೊಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ಆ ಹಿಂದ್ ಬಂದಿತ್ತಲ್ಲ ಅಂತೆಲ್ಲ ನೆನಪಿಸ್ಕೊಳ್ತೇವೆ. ಇದೆಲ್ಲ ನಮಗೆ ಸ್ಮರಣೆ ಅಂತ ಕರಿತೀವಿ. ಅಂಥ ಜ್ಞಾನಕ್ಕೆ ಹೆಸರು ಸ್ಮರಣೆ ಅಂತ. ಈ ಸ್ಮರಣೆ ಅದು ಯಾವಾಗಲೂ ಪ್ರಮಾಣವೇ ಅಲ್ಲ ಅಂತ ಒಪ್ತಾರೆ ಕೆಲವರು. ಈ ತರ ಯಾಕೆ ಒಪ್ಬೇಕು? ಪ್ರಮಾಣ ಅಲ್ಲ ಅಂತ ಒಪ್ತಾರ ಯಾರಾದ್ರೂ ಸ್ಮರಣೆಯನ್ನ? ನಮ್ ಎಲ್ರಿಗೂ ಅನುಭವ ವಿರುದ್ಧವಾದ ಮಾತು ಹೇಳ್ತಾರೆ ಇವರು. ಸ್ಮರಣೆ ಅದು ಪ್ರಮಾಣ ಅಲ್ಲ ಅಂತ. ಈ ತರನೂ ಹೇಳೋರು ಇದಾರ ಅಂತ ನಮ್ಗನ್ಸತ್ತೆ. ಆತರ ಇದಾರ ನೋಡಿ. ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಸುಮ್ನೆ ಹೇಳಲ್ಲ, ಅವ್ರದ್ದು ಕಾರಣ ಕೊಡ್ತಾರೆ. ಅವರು ಯಾವುದನ್ನ ಪ್ರಮಾಣ ಅಂತ ಕರೀತಾರೆ ಅಂತ ಒಂದು ಚರ್ಚೆ ಇದೆ. ಯಾವುದನ್ನ ಪ್ರಮಾಣ ಅಂತ ಕರೀತಾರೆ ಅಂದ್ರೆ ಅನಧಿಗತ ಅರ್ಥಗಂತ್ರ ಪ್ರಮಾಣಂ ಅಂತ. ಇದೆಲ್ಲ ಸಾಮಾನ್ಯ ನಾವು ಮಾಯಾವಾದ ಖಂಡನ ಅಂತ ಒಂದು ಗ್ರಂಥ ಇದೆ, ಮಧ್ವಾಚಾರ್ಯರು ಬರೆದ ಗ್ರಂಥ. ಆ ಗ್ರಂಥವನ್ನ ಅಧ್ಯಯನ ಮಾಡಿದ್ರೆ ಇದ್ರ ಬಗ್ಗೆ ಜ್ಞಾನ ಇರುತ್ತೆ ನಮ್ಗೆ. ಈ ಮೀಮಾಂಸಕರು ಒಪ್ಪೋ ವಿಷಯವನ್ನ ಅದ್ವೈತಿಗಳು ತಗೊಂಡು ತಾವ್ ಹೇಳ್ತಾರೆ. ಮೀಮಾಂಸಕರು ಒಪ್ಪೋದು, ಆಗ್ಲೇ ಭಾಟ್ಟ ಮೀಮಾಂಸಕರು ಅಂತೆಲ್ಲ, ಪ್ರಾಭಾಕರರು ಅಂತೆಲ್ಲ ಬಂತಲ್ಲ, ಆ ಭಾಟ್ಟ ಮೀಮಾಂಸಕರು ಇವರೆಲ್ಲ ಒಂದು ಲಕ್ಷಣ ಹೇಳಿದ್ದಾರೆ. ಪ್ರಮಾಣ ಅಂದ್ರೆ ಏನು ಅಂತ ಅದರ ಪರಿಚಯವನ್ನ ಮಾಡಿಕೊಡ್ತಾ ಅನಧಿಗತಾರ್ಥಗಂತ್ರ ಪ್ರಮಾಣಂ ಅಂತ ಹೇಳಿದ್ದಾರೆ. ಇದಕ್ಕೆ ಅರ್ಥ ಸುಲಭ. ಈಗ ಒಂದನ್ನ ಯಾವ್ದನ್ ಪ್ರಮಾಣ ಅಂದ್ರೆ ಯಾವ್ದು ನಮಗೆ ಹೊಸದಾಗಿ ವಿಷಯ ತಿಳಿಸುತ್ತೋ, ಇದುವರೆಗೂ ನಮಗ ಅದ್ರ ಬಗ್ಗೆ ಗೊತ್ತಿಲ್ಲ, ಹೊಸದಾಗಿ ಆ ವಿಷಯ ನಮಗ್ ಗೊತ್ತಾಯ್ತು. ಇದು ಹೊಸದಾದ ವಿಷಯವನ್ನ ಯಾವ್ದು ಸರಿಯಾಗಿ ತಿಳಿಸುತ್ತಲ್ಲ ಅದು ಪ್ರಮಾಣ. ಅನಧಿಗತ ಅರ್ಥಗಂತ್ರ ಪ್ರಮಾಣಂ ಅಂತ ಇದ್ರ ಅರ್ಥ. ಅನಧಿಗತ ಅರ್ಥ, ನಮಗೆ ಯಾವುದೇ ಬೇರೆ ಪ್ರಮಾಣಕ್ಕಾಗ್ಲಿ ಬೇರೆ ರೀತಿಯಿಂದಾಗ್ಲಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದರ ಬಗ್ಗೆ ಚೆನ್ನಾಗಿ ಪರಿಚಯ ಯಾವ್ದು ಮಾಡ್ಕೊಡುತ್ತೆ ಅದನ್ನ ಪ್ರಮಾಣ ಅಂತ ಕರಿತೀವಿ. ಉದಾಹರಣೆಗೆ ಈಗ ಭಾಗವತ ಓದ್ವಿ, ಸುಧಾ ಓದ್ತಾ ಇದೀವಿ, ನಮ್ಗೆ ಗೊತ್ತಿಲ್ದೇ ಇರೋ ವಿಷಯ ಬೇಕಾದಷ್ಟು ಇರುತ್ತೆ. ನಮಗ್ ಗೊತ್ತಿಲ್ದೇ ಇರೋ ಅಂದ್ರೆ ಯಾವ್ದು ಹೇಳಿರಲ್ಲ, ನಾವು ಕೇಳೋದಿಲ್ಲ, ಅಂತ ಪ್ರಮಾಣಕ್ಕೆ ಗೋಚರ ಆಗದೇ ಇರುವಂತಹ ಒಂದು ಅನೇಕ ವಿಷಯಗಳಿರುತ್ತೆ. ಅದೆಲ್ಲ ನಮಗೆ ತಿಳಿಸ್ಕೊಡುತ್ತೆ ಭಾಗವತ. ಎಷ್ಟೋ ಬಗ್ಗೆ ಗೊತ್ತಿಲ್ಲ, ಸ್ವರ್ಗ ನರಕಾದಿಗಳ ಬಗ್ಗೆ ಎಷ್ಟು ಸುಂದರವಾದ ನಿರೂಪಣೆ ಶಾಸ್ತ್ರಗಳೆಲ್ಲ ಬೇರೆ ಬೇರೆ ಕಡೆ ಬರುತ್ತೆ. ಅದೆಲ್ಲ ನಮಗೇನ್ ಗೊತ್ತಿಲ್ಲ. ಯಾಕೆ? ಸ್ವರ್ಗ ನರಕ ಕಂಡಿದ್ ನೋಡೇ ಇಲ್ಲ ನಾವು. ಇಲ್ಲಿ ಭೂಮಿಯಲ್ಲಿ ಇದ್ದಾಗ ಅಲ್ಲಿ ಏನೇನ್ ನಡೆಯುತ್ತೆ, ಅಲ್ಲಿ ಆತರ ಇರುತ್ತೆ, ಆತರ ಎಲ್ಲ ಶಿಕ್ಷೆ ಕೊಡ್ತಾರ, ಅದು ಇದು ಯಾವ್ದು ನಮಗ್ ಗೊತ್ತಿಲ್ಲ. ಇದ್ರ ಬಗ್ಗೆ ಶಾಸ್ತ್ರ ನಮಗ್ ತಿಳಿಸ್ಕೊಡತ್ತೆ, ಅದು ಪ್ರಮಾಣ ಶಾಸ್ತ್ರ. ಯಾಕೆ? ನಮ್ಗದ್ ಯಾವ್ದು ಗೊತ್ತಿಲ್ಲ, ಅದನ್ನ ಸರಿಯಾಗಿ ನಮ್ಗೆ ಆ ವಸ್ತುಗಳ ಬಗ್ಗೆ ಪರಿಚಯ ಮಾಡಿಕೊಡುತ್ತೆ, ಅದನ್ನ ಶಾಸ್ತ್ರ ಪ್ರಮಾಣ. ಹಾಗಾದ್ರೆ ಗೊತ್ತಿರೋ ವಿಷಯ ತಿಳಿಸ್ಕೊಟ್ರೆ ಅದನ್ನ ಪ್ರಮಾಣ ಅಂತ ಒಪ್ಪೋದೇ ಇಲ್ಲ ಇವರು ಮೀಮಾಂಸಕರು. ಗೊತ್ತಿಲ್ದೇ ಇರೋ ವಿಷಯ ಅದನ್ನ ಸರಿಯಾಗಿ ತಿಳಿಸ್ಕೊಡ್ಬೇಕು, ಅದ್ ಪ್ರಮಾಣ. ಹಾಗಾದ್ರೆ ಅವ್ರು ಯಾವಲ್ಲೂ ಹೊಸದೇ ಹೇಳ್ಬೇಕು ಅವ್ರ ಹತ್ರ, ಹಳೇದ್ ಹೇಳೋ ಹಾಗಿಲ್ಲ. ಹಳೇದು ಅಂದ್ರೆ ಅದು ಪ್ರಮಾಣ ಆಗೋದೇ ಇಲ್ಲ. ಈಗ ನಾವು ಪುಸ್ತಕ ನೋಡ್ತೀವಿ, ಪುಸ್ತಕ ಜ್ಞಾನ ಬಂತು ನಮಗೆ. ನಂಗೆ ಕಣ್ಣು ಮುಚ್ಚಿದಾಗ ಪುಸ್ತಕದ ಜ್ಞಾನ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ ನಂಗೆ ಪುಸ್ತಕ. ಆಮೇಲೆ ಪುಸ್ತಕವನ್ನ ನಾನು ಕಣ್ಣು ತೆಗೆದು ನೋಡಿದೆ, ನೋಡಿದ ಕೂಡ್ಲೆ ನಮಗೆ ಆ ಪುಸ್ತಕ ಜ್ಞಾನ ಬಂತು.
ಇದು ಅನಧಿಗತ ಅರ್ಥಗಂತೂ ಯಾವುದು ಈ ಜ್ಞಾನ ಬಂತಲ್ಲ, ಪುಸ್ತಕ ಜ್ಞಾನ, ಅದು ನಮ್ಗೇನ್ ತಿಳಿಸ್ಕೊಡ್ತಾ ಇದೆ ಅಂದ್ರೆ ಗೊತ್ತಿಲ್ಲದೆ ಇರೋ ವಿಷಯವನ್ನ ತಿಳಿಸ್ಕೊಡ್ತಾ ಇದೆ. ಅವರು ಈಗ ಇಂದ್ರಿಯ ತಗೊಳ್ಳೋಣ, ಕಣ್ಣೇನ್ ತಿಳಿಸ್ಕೊಡ್ತು, ನಮಗ್ ಗೊತ್ತಿಲ್ಲದೆ ಇರುವಂತಹ ಪುಸ್ತಕದ ಬಗ್ಗೆ ಜ್ಞಾನವನ್ನ ಅದು ತಂದು ಕೊಡ್ತು. ಆದ್ರಿಂದ ಅದನ್ನ ಪ್ರಮಾಣ ಅಂತ ಕರಿಬೇಕು ಅಂತ. ಹೀಗೆ ಇವರು ಪ್ರಮಾಣ ಅಂತ ಯಾವುದನ್ನ ಕರೀತಾರೆ ಅಂದ್ರೆ ಗೊತ್ತಿಲ್ಲದೆ ಇರೋ ವಿಷಯ ತಿಳಿಸ್ಕೊಡೋದು ಪ್ರಮಾಣ ಸರಿಯಾಗಿ ಅಂತ. ಇಷ್ಟು. ಆದ್ರೆ ಸ್ಮರಣೆ ಬಂತಲ್ಲ, ಈಗ ನೆನಪಿಸ್ಕೊಳ್ತೀವಲ್ಲ, ನೆನಪಿಸ್ಕೊಂಡಾಗ ನಾವ್ ಏನ್ ನೆನಪಿಸ್ಕೊಳ್ತೀವಿ? ಗೊತ್ತಿದ್ ವಿಷಯನೇ ನೆನಪಿಸ್ಕೊಳ್ಳೋದು ಎಲ್ರು. ಗೊತ್ತಿಲ್ಲದೆ ಇರೋದು ಹೇಗ್ ನೆನಪಾಗತ್ತಾ? ಹಾಗೆಲ್ಲ ನೆನಪಾಗಲ್ಲ. ಅದು ಪ್ರತಿಭೆ ಅಂತಾರೆ. ದಿಢೀರಂತ ನಮ್ಗೆ ಇದುವರೆಗೂ ಅನುಭವ ಬಂದಿಲ್ಲ, ಹೇಳ್ತಾ ಹೇಳ್ತಾ ದಿಢೀರಂತ ಇನ್ನೊಂದು ಹೊಸ ವಿಷಯ ಹೇಳ್ಬಿಡ್ತೀವಿ, ಅದು ಪ್ರತಿಭೆ, ಅದು ಬೇರೆ. ಇಲ್ಲಿ ನೆನಪಿಸ್ಕೊಡೋದು, ಗೊತ್ತಿದ್ದನ್ನೇ ಎಲ್ರು ನೆನಪಿಸ್ಕೊಡೋದು ಅಂದ್ರೆ ಯಾವಾಗ್ಲೂ ಹಿಂದೆ ನಮ್ಮ ಅನುಭವಕ್ಕೆ ಬಂದಿರೋದನ್ನೇ ನೆನಪಿಸ್ಕೊಡೋದು. ಹಾಗಾದ್ರೆ ಏನಾಯ್ತು, ಮೊದಲು ನಮ್ಮ ಅನುಭವಕ್ಕೆ ಯಾವ್ದು ಬಂದಿರುತ್ತೆ ಅದನ್ನ ನೆನಪಿಸ್ಕೊಳ್ತೀವಿ, ಇಷ್ಟಂತೂ ಒಪ್ಕೊಳ್ಳೇಬೇಕು. ಹಾಗಾದ್ರೆ ಅನುಭವದಲ್ಲಿ ತೋರ್ತಲ್ಲ, ಈಗ ಒಬ್ಬ ನೋಡಿರ್ತೀವಿ ನಾವು, ದೇವದತ್ತನ ಬೆಂಗಳೂರಲ್ಲಿ ನೋಡಿದ್ವಿ, ಕಾಶಿಗ್ ಹೋದಾಗ ಅದ್ ಯಾವ್ದೋ ಒಬ್ಬ ವ್ಯಕ್ತಿ ನೋಡಿದ್ವಿ, ಆಗ ನಮಗ್ ದೇವದತ್ತ ನೆನಪಾಯ್ತು. ಯಾಕೆ? ಇವನ್ ತರ ಅವನಿದ್ದ. ಆದ್ರಿಂದ ನೆನಪಾದಾಗ ದೇವದತ್ತ ನೆನಪಾದ ದೇವದತ್ತ ಅಷ್ಟೇ ನೆನಪಾಗಿತ್ತು. ಆ ದೇವದತ್ತ ನೆನಪಾಯ್ತು ನಮ್ಗೆ, ಓ ಆ ದೇವದತ್ತ ಅಂತ ನೆನಪಿಸ್ಕೊಂಡ್ವಿ ಅವ್ನು ನೋಡಿದ ಕೂಡ್ಲೆ. ಈಗ ನೆನಪಾಗಿದ್ದು ಎಷ್ಟು? ದೇವದತ್ತ ಅಷ್ಟೇ. ಮೊದಲು ಆ ದೇವದತ್ತ ಎಲ್ಲಿ ನೋಡಿದ್ವಿ? ಬೆಂಗಳೂರಲ್ಲಿ ನೋಡಿದ್ವಿ. ಅನುಭವಕ್ ಬಂದಾಗ ಅವ್ನ್ ದೇವದತ್ತ ಗೊತ್ತಿತ್ತು, ಅವ್ನ್ ಜ್ಞಾನ ಇತ್ತು. ನೆನಪಿಸ್ಕೊಂಡಾಗ್ಲೂ ದೇವದತ್ತ ಅಂತಾನೆ ಜ್ಞಾನ ಬಂತು. ಹೆಚ್ಚೇನು ಹೇಳ್ತು ಸ್ಮೃತಿ? ಸ್ಮರಣೆಗೆ ಬಂದಾಗ, ನೆನಪಿಸ್ಕೊಂಡಾಗ ಹೆಚ್ಚೇನು ಅಲ್ಲಿ ವಿಷಯ ತೋರ್ಲೇ ಇಲ್ಲ. ಹೆಚ್ಚೇನು ವಿಷಯ ಗೊತ್ತಿಲ್ಲ, ಗೊತ್ತಿದ್ದ ವಿಷಯನೇ ಮತ್ತೆ ನೆನಪಿಸ್ಕೊಂಡ್ವಿ. ಆದ್ರಿಂದ ಸ್ಮರಣೆಯನ್ನ ಯಾರಾದ್ರೂ ಪ್ರಮಾಣ ಅಂತ ಹೇಳ್ತಾರ? ಪ್ರಮಾಣ ಅಂತಾನೆ ಹೇಳ್ಬಾರ್ದು. ಯಾಕೆ? ಗೊತ್ತಿಲ್ಲದೆ ಇರೋ ಹೊಸ ವಿಷಯವನ್ನ ಅದು ತಿಳಿಸ್ಕೊಡ್ಲೇ ಇಲ್ಲ ಅಂತ. ಇದನ್ನ ಇಲ್ಲಿ ಜಯತೀರ್ಥರು ತಮ್ಮ ಈ ಮೊದಲನೇ ಪಂಕ್ತಿಯಿಂದ ಅದನ್ನ ಅರ್ಥವನ್ನ ಹೇಳಿದ್ದಾರೆ. ಈಗ ಆ ಪಂಕ್ತಿ ಓದೋಣ. 224ನೇ ಸುಧಾಮೂಲ. ಪೂರ್ವ ಅನುಭವ ಅನಧಿಕ ವಿಷಯಾಯ ಸ್ಮೃತೆ. ಹಿಂದೆ ಬಂದ ಅನುಭವಕ್ಕಿಂತ ಹೆಚ್ಚೇನು ಹೇಳಲ್ಲ ಸ್ಮೃತಿ. ಆದ್ರಿಂದ ಇದ್ದದ್ದೇ ತಿಳಿಸ್ಕೊಡೋದು ನಮಗೆ. ಅದು ಪ್ರಾಮಾಣ್ಯಮೇವ ದುರ್ಲಭಂ. ಅದು ಪ್ರಮಾಣ ಅಂತ ಯಾರು ಕರಿಲೇಬಾರ್ದು. ಪ್ರಮಾಣ ಅಂತಾನೆ ಅಲ್ಲ ಅಂದ್ಮೇಲೆ ಅದು ಮನಸ್ಸಿನಿಂದ ಹುಟ್ಟತ್ತೆ. ಆ ಜ್ಞಾನ ಅದು ಈಗಿನ ವಿಷಯ ಅಂದ್ರೆ ಈಗಿನ ಕಾಲದನ್ನ ವಿಷಯೀಕರಿಸುತ್ತೋ, ಹಿಂದಿನ ಕಾಲದ್ದು ಮುಂದಿನ ಕಾಲದ್ದು ಬೇಡವೇ ಬೇಡ, ನಮ್ಗೆ ಪ್ರಮಾಣನೇ ಅಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ, ಸ್ಮರಣೆಯನ್ನ ಪ್ರಮಾಣ ಅಂತ ಒಪ್ಲೇಬೇಕು. ತದಾ ಸ್ಮೃತಿ ಪ್ರಮಾಣತ್ವಂ ಅತೀತತ್ವ ವಿಶೇಷಿತಂ. ಇದು ಹೊಸದಾದ ವಿಷಯ ತಿಳಿಸ್ಕೊಡತ್ತೆ ಸ್ಮರಣೆ ಅಂತ. ಅದ್ ಹೇಗೆ ಅಂತ ಮುಂದಕ್ಕೆ ಹೇಳ್ತಾರೆ. ಆದ್ರಿಂದ ಯಾವ ಕಾರಣದಿಂದ ನಾವು ಸ್ಮೃತಿಯಲ್ಲಿ ಅದನ್ನ ನೆನಪಿಸ್ಕೊಳ್ಳೋ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಇದೆ ವಿಷಯ ಅಂತೆ, ನಮಗ್ ಗೊತ್ತಿಲ್ಲ. ನೆನಪಿಸ್ಕೊಳ್ಳೋದು ಒಂದೇ ತಾನೇ. ಹಿಂದಿನ ಇವಾಗ ಚಿಕ್ಕ ವಯಸ್ಸಲ್ಲಿ ಏನೋ ಸ್ತೋತ್ರ ಓದಿದ್ವಿ, ಚೆನ್ನಾಗಿ ಕಂಠಪಾಠ ಮಾಡಿದ್ವಿ, ಚೆನ್ನಾಗಿ ನೆನಪಾಗ್ತಾ ಇತ್ತು. ವಿಶ್ವಾಸನಾಮ ಕಲ್ತಿದ್ವಿ ಚಿಕ್ಕ ವಯಸ್ಸಿನಲ್ಲಿ, ಚೆನ್ನಾಗಿ ಆ ಶ್ಲೋಕಗಳು ಅಷ್ಟು ಬರ್ತಾ ಇತ್ತು. ದೊಡ್ಡವರಾದ್ಮೇಲೆ ಎಷ್ಟೋ ದಿವಸ ಬಿಟ್ರು ಕೂಡ ಅದ್ ತಾನಾಗೆ ಶ್ಲೋಕ ಬರ್ತಾ ಇದೆ. ಯಾಕೆ? ಸಂಸ್ಕಾರ, ಹಿಂದೆ ಅಷ್ಟು ಸಲಿ ಪಾರಾಯಣ ಮಾಡಿದ್ದು ಎಲ್ಲ ಇದೆ. ಹೀಗೆಲ್ಲ ನಾವು ಚಿಕ್ಕ ಚಿಕ್ಕ ಸ್ತೋತ್ರಗಳ ಬಗ್ಗೆ ನಮಗ್ ಗೊತ್ತಿರುತ್ತೆ. ಎಷ್ಟು ವಯಸ್ಸಾದ್ರೂ ಮರೆಯೋದೇ ಇಲ್ಲ. ಯಾಕೆ? ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು. ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದನ್ನ ತುಂಬಾ ವಯಸ್ಸಾದ್ಮೇಲೆ ಸ್ಮರಣೆ ಮಾಡ್ಕೊಳ್ತೀವಿ, ನಿಜ. ಸ್ಮರಣೆ ಮಾಡ್ಬೇಕಾದ್ರೆ ಅದೇ ಶ್ಲೋಕ, ಅದೇ ಸಾಲು, ಅದೇ ರೀತಿ ಎಲ್ಲ ಒಂದೇ ತಾನೆ. ಮತ್ತೇನ್ ಹೆಚ್ಚಿಂದೇನು ಸ್ಮರಣೆ ನಮ್ಗೆ ಹೊಸದಾಗಿ ತೋರಿಸ್ತಾ ಇದೆ ವಿಷಯನ ಅಂತ ಒಂದು ಪ್ರಶ್ನೆ ಸಹಜವಾಗಿ ಬರ್ಬೋದು. ಅದಕ್ಕೆ ಉತ್ತರ ಕೊಡ್ತಾರೆ, ಆಧಿಕ್ಯಂ ಅನುಭೂತಾತ್ತು ಯದಾತೀತತ್ವ ಮಿಷ್ಯತೆ. ಈ ಶ್ಲೋಕ ಒಂದು ಹೇಳ್ಕೊಡ್ಬೇಕು. ಆಧಿಕ್ಯಂ ಅನುಭೂತಾತ್ತು, ಆಧಿಕ್ಯಂ ಅನುಭೂತಾತ್ತು ಯದಾತೀತತ್ವಮಿಷ್ಯತೆ. ಯದಾತೀತತ್ವಮಿಷ್ಯತೆ. ಆಧಿಕ್ಯಂ ಅನುಭೂತಾತ್ತು ಯದಾತೀತತ್ವಮಿಷ್ಯತೆ. ಮಾನತಾ ಚ ಕಥಂ ನ ಸ್ಯಾತ್, ಮಾನತಾ ಚ ಕಥಂ ನ ಸ್ಯಾತ್ ಸ್ಮೃತೇರ್ಬಾಧಶ್ಚ ನಾತ್ರಹಿ, ಸ್ಮೃತೇರ್ಬಾಧಶ್ಚ ನಾತ್ರಹಿ. ಆಧಿಕ್ಯಂ ಅನುಭೂತಾತ್ತು ಯದಾತೀತತ್ವಮಿಷ್ಯತೆ. ಮಾನತಾ ಚ ಕಥಂ ನ ಸ್ಯಾತ್ ಸ್ಮೃತೇಃ ಬಾಧಶ್ಚ ನಾತ್ರಹಿ ಅಂತ. ಈಗ ನೀವು ಸ್ಮರಣೆಯಲ್ಲಿ ಒಂದು ಹೊಸ ವಿಷಯ ತೋರಿಸ್ಬೇಕು. ಏನಂತ? ನಮ್ಗೆ ಇನ್ನು ಏನೋ ಒಂದು ಗೊತ್ತಿಲ್ಲದೆ ಇರೋ ವಿಷಯವನ್ನ ಸ್ಮರಣೆ ನಮಗೆ ತಿಳಿಸ್ಕೊಡ್ತಾ ಇದೆ ಅಂತ. ಅದು ಯಾವುದು ಅಂದ್ರೆ ಆಧಿಕ್ಯಂ ಅನುಭೂತಾತ್ತು. ನಾವು ಮೊದಲು ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚಿನದ್ದು ಸ್ಮರಣೆ ನಮಗೆ ತಿಳಿಸತ್ತಂತೆ. ಏನ್ ತಿಳಿಸ್ಕೊಡತ್ತೆ ಅಂತ ಅದ್ರ ಬಗ್ಗೆ ಜಿಜ್ಞಾಸೆ. ಅದಕ್ಕೆ ಹೇಳ್ತಾರೆ, ಇಲ್ಲ, ಸ್ಮೃತಿ ತಿಳಿಸ್ಕೊಡೋದು ನಮ್ಗೆ ಯಾವ್ದು ಹೆಚ್ಚಿನ ವಿಷಯ ಅಂತಂದ್ರೆ ಅತೀತ ಕಾಲವನ್ನ ತಿಳಿಸ್ಕೊಡತ್ತೆ ಅಂತ. ಅತೀತ ಕಾಲವನ್ನ ತಿಳಿಸ್ಕೊಡತ್ತೆ ಅಂತ. ಅದ್ ಹೇಗೆ ಅತೀತ ಕಾಲವನ್ನ ತಿಳಿಸ್ಕೊಡತ್ತೆ ಅಂದ್ರೆ, ಈಗ ಅನುಭವಕ್ಕೆ ಬರ್ಬೇಕಾದ್ರೆ ಈಗ ನೋಡಿ,
ಈಗ ಯಾವುದು ಅಂದ್ರೆ ಉದಾಹರಣೆಗೆ ಈ ಸ್ತೋತ್ರವನ್ನ ಇವತ್ ಕಲ್ತಿದ್ದೆ ನಾನು. ಇವತ್ತು ಈ ಕಾಲದಲ್ಲಿ ಈ ಸ್ತೋತ್ರವನ್ನ ಕಲ್ತಿದ್ದೆ. ಇದೊಂದು 10 ವರ್ಷ ಇದ್ದಾಗ ಈ ಕಾಲದಲ್ಲಿ ಒಂದು ಸ್ತೋತ್ರವನ್ನ ಕಲ್ತಿದ್ದೆ. 30 ವಯಸ್ಸಾಯ್ತು. 30 ವರ್ಷ ಆದ್ಮೇಲೆ ಆ ಸ್ತೋತ್ರ ನಮಗೆ ನೆನಪಿಗೆ ಬರುತ್ತೆ. 30 ವರ್ಷ ಆದ್ಮೇಲೆ ಆ ಸ್ತೋತ್ರದ ನೆನಪು ನಮಗಾಗತ್ತೆ. ಈಗೇನ್ 30 ವರ್ಷ ಆದ್ಮೇಲೆ ಆ ಸ್ತೋತ್ರವನ್ನ ನೆನಪಿಸ್ಕೊಂಡ್ವಿ, ಏನ್ ಹೆಚ್ಚಿಂದ ಏನ್ ನೆನಪಿಸ್ಕೊಂಡ್ವಿ ಅಂತ ನಮಗ್ ಪ್ರಶ್ನೆ ಬಂತು. ಅದಕ್ಕೇನ್ ಉತ್ತರ ಕೊಡ್ತಾರೆ ಅಂದ್ರೆ, ಅದು ಈ ಸ್ತೋತ್ರ ನಮಗೆ ಈ ಶ್ಲೋಕ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ರು. ಈ ಶ್ಲೋಕ ಈಗ ಪ್ರಕೃತ 225ನೇ ಸುಧಾಮೂಲ ಅಂದ್ರೆ ಮುಂದಿನ ಸುಧಾಮೂಲದಲ್ಲೇ ಆ ಶ್ಲೋಕ ಇದೆ ಹೇಳ್ಕೊಟ್ಟಿದ್ದು. ಅಂತೂ ನೆನಪಿಸ್ಕೊಂಡ್ವಲ್ಲ, ಈಗ ಚಿಕ್ಕ ವಯಸ್ಸಿನಲ್ಲಿದ್ದನ್ನ ಒಂದು ವಯಸ್ಸಿಗೆ ಬಂದಾಗ ನೆನಪಿಸ್ಕೊಂಡ್ವಿ. ನೆನಪಿಸ್ಕೊಳ್ಬೇಕಾದ್ರೆ ಹೆಚ್ಚಿನದೇನ್ ನೆನಪಾಯ್ತು ಅಂದ್ರೆ ಕಾಲ ವ್ಯತ್ಯಾಸ ಆಯ್ತು ಅಷ್ಟೇ. ಸ್ವಲ್ಪ ವ್ಯತ್ಯಾಸ ಬಂತು. ಅದು ಆ ಕಾಲ, ಇವಾಗ ಈ ಕಾಲ. ವದ್ಯಪಿ ಹೇಗೆ ಹೇಳ್ಬೇಕು ಅಂದ್ರೆ ಆ ಕಾಲ ಈ ಕಾಲ ಅನ್ಬಾರ್ದು, ಈ ಕಾಲವನ್ನ ಆ ಕಾಲ ಅಂತ ನೆನಪಿಸ್ಕೊಂಡ್ವಿ ಅಂತ. ಈ ಕಾಲವನ್ನ 10ನೇ ವಯಸ್ಸಿನಲ್ಲಿ ಅದು ವರ್ತಮಾನ ಕಾಲ ಆಗಿತ್ತು. ಈಗ ಸ್ತೋತ್ರ ಕಲ್ತಿದ್ದು ಚಿಕ್ಕ ವಯಸ್ಸಿನಲ್ಲಿ. ಅದು ವಯಸ್ಸಾದ್ಮೇಲೆ ನಾವೇನ್ ನೆನಪಿಸ್ಕೊಂತೀವಿ, ಆ ಚಿಕ್ಕ ವಯಸ್ಸಿನಲ್ಲಿ ನಾನು ಕಲ್ತಿದ್ದು ಅಂತ. ಆ ಅಂದ್ರೆ ಭೂತಕಾಲ ಆಯ್ತು. ಬಟ್ ಆದ್ರೆ ಭೂತಕಾಲ ಅಲ್ಲ. ಅವನಿಗೆ ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ಕಲಿಬೇಕಾದ ಸ್ತೋತ್ರವನ್ನ ವರ್ತಮಾನ ಕಾಲ. ಅಥವಾ ಯಾವ್ದೋ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಅರಮನೆನ ಏನೋ ನೋಡ್ಕೊಂಡ್ ಬಂದಿದ್ದ. ಆ ನೋಡ್ಕೊಂಡ್ ಬಂದಿದ್ದನ್ನ ಅವನು ದೊಡ್ಡ ವಯಸ್ಸನ್ನ ಸ್ಮರಣೆ ಮಾಡ್ಕೊಂಡ ಆ ಅರಮನೆ ಅಂತ. ಅರಮನೆ ನಿಜ, ಚಿಕ್ಕ ವಯಸ್ಸನ್ನ ನೋಡಿದ್ದು ಅದೇ ಅರಮನೆ, ದೊಡ್ಡ ವಯಸ್ಸನ್ನ ನೆನಪಿಸ್ಕೊಂಡಿದ್ದು ಅದೇ ಅರಮನೆನೆ. ಆದ್ರೆ ಕಾಲ ವ್ಯತ್ಯಾಸ ಆಯ್ತು. ಅದು ಅರಮನೆಯನ್ನ ಅವತ್ತು ನೋಡಿದಾಗ ಚಿಕ್ಕ ವಯಸ್ಸಿನಲ್ಲಿ ವರ್ತಮಾನ ಕಾಲದಲ್ಲಿ ಅವನ ಅರಮನೆ ನೋಡಿತ್ತು. ಈಗ ನೆನಪಿಸ್ಕೊಳ್ಬೇಕಾದ್ರೆ ವರ್ತಮಾನ ಕಾಲ ಇಲ್ಲ, ಯಾಕಂದ್ರೆ ಆ ಕಾಲ ಈಗೆಲ್ಲ ಬರುತ್ತೆ. ಚಿಕ್ಕ ವಯಸ್ಸಿನ ಕಾಲ ಅದು ಹೊರಟೋಗಿದೆ. ಈಗಿರೋ ಕಾಲ ಬೇರೆ, ಆ ಕಾಲ ಅಂತ ನಾವು ಭೂತಕಾಲದ ಬಗ್ಗೆ ನೆನಪಿಸ್ಕೊಳ್ತಾ ಇದೀವಿ. ಹಾಗಾದ್ರೆ ಏನಾಯ್ತು, ಭೂತಕಾಲದ ವಸ್ತು ಅಂತ ಆ ಹಿಂದೆ ಆಗಿತ್ತಂತ ನೆನಪಿಸ್ಕೊಳ್ತೀವಿ. ಅನುಭವಕ್ಕೆ ಬರ್ಬೇಕಾದ್ರೆ ಈಗ ಅನುಭವ ಆಯ್ತು ಅಂತ, ಈಗ ಮತ್ತೆ ಆಗ ಅನ್ನೋ ವ್ಯತ್ಯಾಸ ಇದೆ. ಅದರಿಂದ ಹೆಚ್ಚುಗಾರಿಕೆ ಬಂತು ಸಾಕು, ಇಷ್ಟು ಬಂದ್ರು ಸಾಕು ಸ್ಮೃತಿಯನ್ನ ಪ್ರಮಾಣ ಅಂತ ನೀವು ಒಪ್ಪಬೇಕು ಅಂತ ನಾವು ಅವರಿಗೆ ಖಂಡನೆ ಮಾಡ್ತಾ ಇದೀವಿ. ಆದ್ರಿಂದ ಸ್ಮರಣೆ ಅಂದ್ರೆ ನಮಗ್ ಗೊತ್ತಿಲ್ಲದೆ ಇರೋ ವಿಷಯ ಏನೂ ಇಲ್ಲ ಅಂತ ಹೇಳ್ಬೇಡಿ. ಗೊತ್ತಿಲ್ಲದೆ ಇರೋದು ಬೇಕಾದಷ್ಟಿದೆ, ಅದನ್ನೆಲ್ಲ ನಾವು ನೆನಪಿಸ್ಕೊಳ್ತೀವಿ ಅಂತ. ಇಲ್ಲ ನೆನಪಿಸ್ಕೊಳ್ಬೇಕಾದ್ರೆ ತುಂಬಾ ಜಾಸ್ತಿ ನೆನಪಿಸ್ಕೊಳ್ತೀವಿ ಅಂತ. ನಿಜ, ತುಂಬಾ ಜಾಸ್ತಿ ನೆನಪಿಸ್ಕೊಂಡ್ರು ಕೂಡ ಅದೆಲ್ಲ ಮೊದಲು ಅನುಭವಕ್ಕೆ ಬಂದೇ ಇರುತ್ತೆ. ಅನುಭವಕ್ಕೆ ಬರದೇ ಇರೋದನ್ನ ನೆನಪಿಸ್ಕೊಳ್ಳೋದು ಅಂತ ಇಲ್ವೇ ಇಲ್ಲ, ಗೊತ್ತಿದ್ದನ್ನೇ ನೆನಪಿಸ್ಕೊಳ್ಳೋದು. ಇಲ್ಲಾಂದ್ರೆ ನೆನಪು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ, ಸಂಸ್ಕಾರ ಇರ್ಬೇಕಲ್ಲ. ಒಂದ ಜನ್ಮಾಂತರದ ಸಂಸ್ಕಾರನಾದ್ರೂ ಕನಿಷ್ಠ ಪಕ್ಷ ಇರ್ಲೇಬೇಕು. ಈ ಜನ್ಮದಲ್ಲಿ ಆಗದೇ ಇದ್ರು ಅನುಭವ, ಯಾವುದೋ ಒಂದು ಜನ್ಮದ ಸಂಸ್ಕಾರ ಇದ್ದೇ ನಾವು ನೆನಪಿಸ್ಕೊಳ್ಬೇಕು. ಆದ್ರಿಂದ ಸ್ಮರಣೆ ಬರಬೇಕು ಅಂದ್ರೆ ಮೊದಲು ಅನುಭವ ಅಷ್ಟಾಗಿರ್ಲೇಬೇಕು. ಒಂದೇ ಒಂದು ವ್ಯತ್ಯಾಸ ಹೇಳಲಿಕ್ಕೆ ಸಾಧ್ಯ, ಕಾಲದಲ್ಲಿ ವ್ಯತ್ಯಾಸ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇಷ್ಟು ಇಲ್ಲಿ ವಿಷಯವನ್ನ ಹೇಳಿದ್ರು. ಇನ್ನು ಮುಂದಕ್ಕೆ ಕೊನೆ ಪ್ಯಾರಾಗ್ ಬರೋಣ. ಅಪಿಚ ಅನಧಿಗತಾರ್ಥಗಂತೃತ್ವಂ ಪ್ರಮಾಣ ಲಕ್ಷಣಂ ಅಂಗೀಕೃತ್ಯ ಅಂತ ಒಂದು ಪ್ಯಾರಾ ಶುರುವಾಗುತ್ತೆ. ಅಲ್ಲಿ ಬರುವ ವಾಕ್ಯ, ಅದನ್ನ ಇಂಪಾರ್ಟೆಂಟ್, ಅದನ್ನ ನೆನ್ಪಿಟ್ಕೊಳ್ಳಿ. ಅನಧಿಗತಾರ್ಥಗಂತೃತ್ವಂ ಪ್ರಮಾಣ ಲಕ್ಷಣಂ. ಇದು ಬೇರೆಯವರ ಮತದಲ್ಲಿ ಪ್ರಮಾಣ ಅಂದ್ರೆ ಏನು ಅಂತ ಹೇಳಿದ್ದು. ನಮ್ಮ ಮತದಲ್ಲಿ ಬೇರೆ ಹೇಳ್ತಾರೆ. ಮಧ್ವಾಚಾರ್ಯರು ಪ್ರಮಾಣ ಅಂದ್ರೆ ಅದರ ಲಕ್ಷಣ ಏನು ಅಂತಾನೆ ಪ್ರಮಾಣ ಲಕ್ಷಣ ಅಂತ ಒಂದು ಗ್ರಂಥ ಬರೆದಿದ್ದಾರೆ, ಪ್ರಮಾಣ ಲಕ್ಷಣ ಅಂತ. ಜೊತೆಗೆ ನ್ಯಾಯಸುಧಾದಲ್ಲೂ ಪ್ರಮಾಣದ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಬರುತ್ತೆ. ನವಿಲಕ್ಷಣತ್ವಾಧಿಕರಣ ಅಂತ ಒಂದು ಅಧಿಕರಣ. ನವಿಲು ಅಂತಲ್ಲ ಅನ್ಕೊಂಬೇಡಿ, ನವಿಲಕ್ಷಣತ್ವಾಧಿಕರಣ ಅಂದ್ರೆ ನ ವಿಲಕ್ಷಣತ್ವಾಧಿಕರಣ ಅಂತ ಒಂದಿದೆ. ಅದು ನ ವಿಲಕ್ಷಣತ್ವಾಧಿಕರಣ ಅಂತ ಆ 2ನೇ ಅಧ್ಯಾಯದಲ್ಲಿ ಬರೋ ಒಂದು ವಿಷಯ. ಅಲ್ಲಿ ಹೇಳ್ತಾರೆ ಪ್ರಮಾಣ ಅಂತ ಯಾವುದನ್ನ ಕರಿಬೇಕು, ಪ್ರಮಾಣ ಅಂದ್ರೆ ಯಾವುದು, ಅದರ ಲಕ್ಷಣ ಏನು ಅಂತೆಲ್ಲ ಅಲ್ಲಿ ವಿಚಾರ ಮಾಡಿದ್ದಾರೆ. ಇವ್ರು ಹೇಳೋ ಲಕ್ಷಣ ಬೇರೆ, ನಾವ್ ಇದನ್ನ ಒಪ್ಪಲ್ಲ. ಅನಧಿಗತಾರ್ಥಗಂತೃತ್ವ ಅಂದ್ರೆ ಏನು, ನಮಗೆ ಇದುವರೆಗೂ ಬೇರೆ ರೀತಿಯಿಂದ ಗೊತ್ತಿರಬಾರ್ದು ಅಂಥ ವಸ್ತುವಿನ ಬಗ್ಗೆ ಯಾವುದು ಪರಿಚಯ ಮಾಡಿಕೊಡುತ್ತೋ ಅದನ್ನ ಪ್ರಮಾಣ ಅಂತ ಕರಿಬೇಕು ಅಂತ. ಇದು ತಪ್ಪು. ಯಾಕೆಂದ್ರೆ ಈಗ ಒಂದ್ಸರಿ ಪುಸ್ತಕ ನೋಡಿದ್ವಿ ಈಗ ತಾನೆ, ಮತ್ ಕಣ್ಬಿಟ್ ಮತ್ ನೋಡಿದ್ವಿ, ಮತ್ ಕಣ್ ಮುಚ್ಚಿದ್ವಿ, ಮತ್ತೆ ಕಣ್ ತೆಗದ್ವಿ, ಪುಸ್ತಕ ನೋಡಿದ್ವಿ. ಎಷ್ಟೆಷ್ಟು ಸಲಿ ಪುಸ್ತಕ ನೋಡ್ತೀವಿ, ಬೇಕಾದಷ್ಟು ಸಲಿ ಆಯ್ತು. ಪ್ರತಿ ಸಲಿ ನೋಡ್ದಾಗ್ಲೂ ಕಣ್ಣಿನಿಂದಲೇ ನೋಡಿದ್ದು, ಜ್ಞಾನ ಬಂದಿದ್ದು ಅದರದೇ. ಪ್ರಮಾಣ ಅಲ್ವಾ ಇದು? ಇದೆಲ್ಲ ಪ್ರಮಾಣ ಅಂತ ಒಪ್ಲೇಬೇಕು. ಅನೇಕ ಬಾರಿ ಒಂದ್ ವಸ್ತು ನೋಡಿದ ಕೂಡಲೇ ನಮಗ್ ಗೊತ್ತಿಲ್ದೇ ಇರೋ ವಿಷಯ ತಿಳಿಸಿಲ್ಲ, ಇದು ಪ್ರಮಾಣ ಅಲ್ಲ ಅಂತೆಲ್ಲ ಹೇಳಿಕ್ ಬರಲ್ಲ. ಆದ್ರಿಂದ ಅನಧಿಗತಾರ್ಥಗಂತ್ರ ಪ್ರಮಾಣ ಅನ್ನೋದು ಅದು ಯಾಕೆ ಹೇಳಿದ್ರೋ ಅವರೇ ವಿಚಾರ ಮಾಡಿ ಹೇಳ್ಬೇಕು ನಮ್ಗೆ ವಾಪಸ್ಸು. ಯಾಕಂದ್ರೆ ನಮಗ್ ಗೊತ್ತಿಲ್ದೇ ಇರೋ ವಿಷಯವನ್ನ ತಿಳಿಸೋದೇ ಪ್ರಮಾಣ ಅಂತ ಅಲ್ಲ. ಗೊತ್ತಿದ್ದನ್ನೂ ತಿಳಿಸಿದ್ರು ಅದು ಪ್ರಮಾಣವೇ. ಏನು ನಿಜವಾಗಿ ಏನ್ ಹೇಳ್ಬೇಕು ಪ್ರಮಾಣ ಅಂದ್ರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ ಯಥಾರ್ಥಂ ಪ್ರಮಾಣಂ ಅಂತ ಮಧ್ವಾಚಾರ್ಯ ಹೇಳಿದ ಲಕ್ಷಣ. ನೆನ್ಪಿಟ್ಕೊಳ್ಳಿ, ಬಹಳ ಮುಖ್ಯ. ಇದ್ರ ಬಗ್ಗೆ ತುಂಬಾ ಚರ್ಚೆಗಳು ಬರುತ್ತೆ ನ್ಯಾಯಸುಧಾದಲ್ಲೆಲ್ಲ. ಯಥಾರ್ಥಂ ಪ್ರಮಾಣಂ ಅಥವಾ ಯಥಾವಸ್ಥಿತ ಜ್ಞೇಯ ವಿಷದೀಕಾರಿ ಪ್ರಮಾಣಂ ಅಂತ ಹೇಳ್ತಾರೆ. ಅಂದ್ರೆ ಅಭಿಪ್ರಾಯ, ವಸ್ತು ಹೇಗಿದೆಯೋ ಅದೇ ರೀತಿ ಸರಿಯಾಗಿ ಗ್ರಹಣ ಮಾಡಿದ್ರೆ ಸಾಕು, ಅದ್ ಪ್ರಮಾಣ.
ಅದು ಗೊತ್ತಿದ್ದನ್ನ ಹೇಳಿ ಗೊತ್ತಿಲ್ಲದೆ ಇರೋದನ್ನ ಹೇಳಿ ಅದು ಬೇರೆ ವಿಷಯ. ಸರಿಯಾಗಿ ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಅದು ತಿಳಿಸ್ಕೊಟ್ರೆ ಅದು ಪ್ರಮಾಣ. ಇಷ್ಟೇ ಆಚಾರ್ಯರು ಹೇಳೋ ಲಕ್ಷಣ. ಯಥಾರ್ಥಂ ಪ್ರಮಾಣಂ, ಸರಿಯಾಗಿರೋದನ್ನ ಸರಿಯಾಗಿ ತಿಳಿಸ್ಬೇಕಷ್ಟೇ. ಇವಾಗ ಇರೋನ್ ಮನುಷ್ಯನ್ ಕೋತಿ ಅಂತ ನಮಗೆ ಕಣ್ಣು ತಿಳಿಸ್ಕೊಟ್ರೆ ಸರಿ ಇಲ್ಲ ಅಂತ ಅರ್ಥ. ಮನುಷ್ಯ ಅಂತಾನೆ ತಿಳಿಸ್ಕೊಡ್ಬೇಕು, ಕೋತಿಯನ್ನ ಕೋತಿ ಅಂತಾನೆ ತಿಳಿಸ್ಕೊಡ್ಬೇಕು ಜ್ಞಾನವನ್ನ. ಈ ರೀತಿ ವಸ್ತುತಸ್ತು ನೇದಂ ಲಕ್ಷಣಂ, ವಸ್ತುತಃ ಈ ಲಕ್ಷಣ ನಾವು ಒಪ್ಪೋದೇ ಇಲ್ಲ. ಅವ್ರ ಲಕ್ಷಣ ಒಪ್ಪಿಕೊಂಡು ನಾವು ಉತ್ತರ ಕೊಟ್ಟಿದ್ದು, ಆದ್ರೆ ವಸ್ತುತಃ ಇದು ಲಕ್ಷಣ ಅವ್ರು ಹೇಳಿದ್ ಸರಿ ಇಲ್ಲ. ಹಾಗಾದ್ರೆ ಯಾವ್ದು ಲಕ್ಷಣ? ಕಿಂತು ಯಥಾರ್ಥತ್ವಮೇವ, ಇಲ್ಲೇ ಸುಧಾದಲ್ಲೇ ಇದೆ ಆ ವಾಕ್ಯ, ಕಿಂತು ಯಥಾರ್ಥತ್ವಮೇವ. ಹಾಗಾದ್ರೆ ಸ್ಮರಣೆಗೆ ಮಾತ್ರ ಅದು ಇದ್ದೇ ಇದೆ. ನಾವ್ ಹೇಳೋ ಲಕ್ಷಣ ಅಂತೂ ಇದ್ದೇ ಇದೆ ಸ್ಮರಣೆ. ಯಾಕೆ? ನಾವು ನೆನಪಿಸ್ಕೊಳ್ಬೇಕಾದ್ರೆ ತಪ್ಪಾಗಿ ನೆನಪಿಸ್ಕೊಳ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಸರಿಯಾಗಿ ನೆನಪಿಸ್ಕೊಂತೀವಲ್ಲ, ಹಿಂದೆ ನಾವೇನ್ ಕಲ್ತಿದ್ವಿ ಅದನ್ನ ಸರಿಯಾಗಿ ನೆನಪಿಸ್ಕೊಂಡಾಗ ಅಂತಹ ಸ್ಮರಣೆಯಲ್ಲಿ ಏನಿದೆ? ಯಥಾರ್ಥತ್ವ. ಇದ್ದದ್ದನ್ನ ಮುಂಚೆ ಏನು ನಾವು ಅನುಭವಿಸಿದ್ವಿ ಅದನ್ನ ಯಥಾವತ್ತಾಗಿ ಹೇಳಿದ ಸ್ಮರಣೆ ನೆನಪಿಸ್ಕೊಂಡಾಗ ಆ ಸ್ಮರಣೆ ಸರಿಯಾಗೇ ಇದೆ ಅಂತ ಅರ್ಥ. ಹಾಗಾದ್ರೆ ಕೆಲವು ಸರಿ ಸ್ಮರಣೆ ಸರಿಯಾಗಿರಲ್ವಲ್ಲ, ತಪ್ಪಾಗಿ ಬರುತ್ತಲ್ಲ. ಈಗ ಏನೋ ನೆನಪಾಗ್ತಾ ಇರತ್ತೆ ನಮ್ಗೆ, ಅದು ಕೆಲವು ಸಲ ಹಠ ಮಾಡ್ತಾ ಇರ್ತೀವಿ, ಇಲ್ಲ ನಾವು ಓದಿದ್ದೆ ಅದಲ್ಲೇ ಹಾಗೆ ಇರೋದು ಅಂತ ನಂಗೆ ನೆನಪಿದೆ ಚೆನ್ನಾಗಿ ಅಂತ ಹೇಳ್ತೀವಿ. ಅದ್ ತೆಗೆದು ನೋಡಿದ್ರೆ ಅದು ಇರೋದೇ ಇಲ್ಲ ಹಂಗೆ. ಯಾಕೆ? ತಪ್ಪಾಗಿ ನೆನಪಿಸ್ಕೊಂಡಿದೀವಿ. ಅದು ಯಾಕೆಂದ್ರೆ ಚೆನ್ನಾಗ ದಾರ್ಢ್ಯ ಹೋಗ್ಬಿಡಿದೆ, ಸಂಸ್ಕಾರ ಇಲ್ಲ. ಏನೋ 10 ವರ್ಷಗಳ ಕಾಲ ಆಗೋಗಿದೆ, ಇಲ್ಲ ಅದ್ ಹಂಗಿದೆ ಅಂತ ವಾದ ಮಾಡ್ತಾ ಇರ್ತೀವಿ. ಆ ಸಂಸ್ಕಾರ ಸರಿಯಾಗಿ ಕೂತಿರ್ಲಿಲ್ಲ, ಅದು ತಪ್ಪಾಗಿ ನೆನಪಾಗೋಯ್ತು. ಅದು 10ನೇ ಅಧ್ಯಾಯ ನಾವು ಈಗ ಹೇಳ್ತಾನೆ ಇರ್ತೀವಿ, ಅದಿರೋದು 2ನೇ ಅಧ್ಯಾಯದಲ್ಲಿ ಇರುತ್ತೆ. ಹೀಗೆಲ್ಲ ಆಗತ್ತೆ, ಮನುಷ್ಯ ಸಹಜವಾಗಿ ದೋಷಗಳು ಹಾಗೆ ಆಗತ್ತೆ. ಹೇಳೋ ಅಧ್ಯಾಯ ಇದೆ ಅಂತ ಹೇಳ್ತಾ ಇರ್ತೀವಿ ಕನ್ಫರ್ಮ್ ಆಗಿ, ಬಟ್ ಅದೇ ಎಡ್ವರ್ಟ್ ಆಗಿರುತ್ತೆ. ಇದೆಲ್ಲ ಯಾಕಾಗತ್ತೆ ಅಂತಂದ್ರೆ ಸಂಸ್ಕಾರ ಪ್ರಬಲವಾಗಿ ಇರ್ಲಿಲ್ಲ ಅಷ್ಟೇ. ಸಂಸ್ಕಾರ ನಿಧಾನಕ್ಕೆ ಹೋಗ್ತಾ ಇರುತ್ತೆ, ಹಾಗಾಗಿ ಮತ್ ಓದ್ತಾನೆ ಇರ್ಬೇಕು ಅದನ್ನ ನೆನಪಿಸ್ಕೊಳ್ಳಿಕ್ಕೆ. ಮತ್ ಇನ್ನೊಂದು, ತಪ್ಪಾದ ಸ್ಮರಣೆ ಅಂತ ಯಾವಾಗ ತೀರ್ಮಾನ ಮಾಡ್ಬೋದು ಅಂದ್ರೆ ಬಾಧ ಜ್ಞಾನ ಬರ್ಬೇಕು. ನಮಗೆ ಬಂದ ಜ್ಞಾನ ಸರಿ ಇಲ್ಲ ಅಂತ ಆಗಬೇಕು ಅಂದ್ರೆ ಮುಂದೆ ಬಾಧ ಜ್ಞಾನ ಬಂದಿರ್ಬೇಕಂತೆ, ಅದ್ ಪ್ರಮಾಣ ಅಲ್ಲ ಅಂತ ಹೇಳ್ಬೇಕು ಅಂದ್ರೆ. ಉದಾಹರಣೆ ನಮ್ಗೆ ಹಿಂದೆಲ್ಲ ಬಂದೇ ಇದೆ. ಈಗ ಇದು ಸರ್ಪ, ಇದು ಹಾವು ಅಂತ ತಿಳ್ಕೊಂಡ್ವಿ ಹಗ್ಗವನ್ನ ನೋಡಿ. ಮುಂದೆ ನಮಗೆ ಈ ಜ್ಞಾನ ಪ್ರಮಾಣ ಅಲ್ಲ ಅಂತ ಗೊತ್ತಾಯ್ತು. ಯಾಕೆ? ಹತ್ರಕ್ ಹೋದಾಗ ಅದೇನ್ ಆ ಹಗ್ಗ ಹಾಗೆ ಇದೆ, ಅದು ಹಾವು ಅಂತ ಅನ್ಕೊಂಡಿದ್ದ ಹಗ್ಗ ಅದು ಹಂಗೆ ಇರತ್ತೆ. ಯಾಕೆ? ಚಲನವಲನ ಏನ್ ಮಾಡಲ್ಲ. ದೂರದಿಂದ ಏನೋ ಉದ್ದಕ್ಕಿದೆ ಅಂತ ಅನ್ಕೊಂಡು ನಾವು ಹಾವು ಅಂತ ಭ್ರಮೆ ಪಟ್ಟಿದ್ದಷ್ಟೇ. ಹತ್ರಕ್ ಹೋದ್ಮೇಲೂ ಅದು ಅದೇ ರೀತಿ ಇದೆ, ಏನು ಮಾಡ್ತಾನೆ ಇಲ್ಲ. ಆದ್ರಿಂದ ಅದು ಏನು ಮಾಡ್ಲಿಲ್ಲ, ಅದರಿಂದ ತೀರ್ಮಾನ ಮಾಡಿದ್ವಿ. ಅಲ್ಲ, ಅದು ಹಗ್ಗ ನಿಜವಾಗಿ ಹಾವೇ ಇರ್ಬೋದಲ್ಲ, ಅದು ಅವ್ನ ತೀರ್ಮಾನ ಹೇಗಾಗುತ್ತೆ ಹತ್ರಕ್ ಹೋದ್ರೆ? ಯಾಕೆಂದ್ರೆ ಉದ್ದಕ್ಕಿರೋ ವಸ್ತು ಹಾವಾದ್ರೂ ಅದು ಹಾವು ಸತ್ತು ಹೋಗಿದೆ. ಮರಣ ಹೊಂದಿರೋ ಹಾವು ಅಂದ್ರೆ ಅದ್ ಹೇಗಿರುತ್ತೋ ಹಾಗೆ ಇರತ್ತೆ ತಾನೆ. ಅದ್ರಿಂದ ನಿಶ್ಚಯ ಹೇಗ್ ಮಾಡ್ಕೊಡ್ತಾನೆ? ಇಲ್ಲ, ಬೆಳಕು ಬಂದಿದೆ, ಬೆಳಕು ಬಂದಾಗಿದೆ, ಜೊತೆಗೆ ಉದ್ದಕ್ ವಸ್ತು ನೋಡ್ದ, ಓಹೋ ಇದು ಹಗ್ಗನೇ, ಇದು ಹಾವಲ್ಲ ಅಂತ ತೀರ್ಮಾನ ಮಾಡ್ಕೊಂಡ. ಬಾಧಜ್ಞಾನ ಬಂತು, ಇಲ್ಲ ಅಂತ ಬಂತು. ಇಲ್ಲ ಅಂತ ಬಾಧಜ್ಞಾನ ಬಂದಾಗ ಮೊದಲನೇ ಜ್ಞಾನ ನನ್ಗೇನ್ ಬಂತು? ಹಗ್ಗವನ್ನ ನೋಡಿ ಹಾವು ಅಂತ, ಅದು ಸರಿ ಇಲ್ಲ, ಅದು ಪ್ರಮಾಣ ಅಲ್ಲ ಅಂತ ಅವನು ತೀರ್ಮಾನ ಮಾಡ್ಕೊಡ್ತಾನೆ ಅಂತ. ಇದನ್ನೆಲ್ಲ ಬಾಧಶ್ಚ ನಾತ್ರಹಿ. ಆದ್ರೆ ನೆನಪಿಸ್ಕೊಂಡಾಗ ಯಾರು ಕೂಡ ಇದಕ್ಕೆ ಬಾಧ ಬಂದಿದೆ, ಇದು ಸರಿ ಇಲ್ಲ, ನಾನು ನೆನಪಿಸ್ಕೊಂಡೇ ತಪ್ಪು ಅಂತ ಯಾರಿಗೂ ಕೂಡ ಹೀಗೆ ಅನುಭವಕ್ಕೆ ಬರೋದಿಲ್ಲ ಅಂತ. ಇಷ್ಟನ್ನ ಹೇಳಿ ಮುಂದೆ ಇನ್ನೊಂದು ಸಂದರ್ಭಕ್ಕೆ ಬರ್ತಾರೆ. ಇದು ಒಂದು ಸಣ್ಣ ವಿಷಯ, ಇದು ಮುಕ್ತಾಯ ಮಾಡ್ಬಿಟ್ರಿಲ್ಲಿ. ಇದು ಮುಂದೆ ಏನ್ ಮಾಡ್ತಾರೆ? ನಮ್ಮ ಕಣ್ಣಿಗೆ ಬರ್ತಾರೆ. ಈಗ ಕಣ್ಣು, ಕಿವಿ, ಮೂಗು ಇವೆಲ್ಲ ಇದರಿಂದ ಜ್ಞಾನ ಬರುತ್ತೆ ನಮ್ಗೆ. ಈ ಚಾಕ್ಷುಷ ಪ್ರತ್ಯಕ್ಷ, ಕಣ್ಣಿನಿಂದ ಬರೋ ಜ್ಞಾನ ಏನಿದೆಯಲ್ಲ, ಈ ಜ್ಞಾನವು ಈಗಿನ ಕಾಲದ ವಸ್ತು ಗ್ರಹಿಸ್ಬೇಕು ಅಂತ ಅಷ್ಟೇ ಇಲ್ಲ, ಹಿಂದಿನ ಕಾಲದ್ದನ್ನು ಗ್ರಹಣ ಮಾಡ್ಬೋದು ಅಂತ. ಇದು ಸ್ವಲ್ಪ ನಮಗೆ ಗೊಂದಲಕ್ಕೀಡಾಗತ್ತೆ. ಅಲ್ರಿ, ಕಣ್ಣು ಈಗಿರೋ ವಸ್ತು ನೋಡೋದೇ ಕಷ್ಟ ಸರಿಯಾಗಿ. ನಮ್ ಕಣ್ ಮುಂದೆ ಇರೋ ವಸ್ತುವೇ ನಾವು ಸರಿಯಾಗಿ ನೋಡಲ್ಲ, ಗಮನಿಸ್ಲಿಕ್ಕೆ ಬರ್ತಾರಲ್ಲ. ಅಂಥದ್ರಲ್ಲಿ ಯಾವುದೋ ಕಾಲದ ವಸ್ತುವನ್ನ ಗ್ರಹಣ ಮಾಡತ್ತ ಕಣ್ಣು? ಅದ್ ಸಾಧ್ಯನಾ? ನಾವೇನ್ ಯೋಗಿಗಳ, ಋಷಿ ಮುನಿಗಳ? ಸಾಧ್ಯ ಇಲ್ವಲ್ಲ. ಅಂದ್ರೆ ಅದು ಹಾಗಲ್ವಂತೆ. ಪ್ರತಿಯೊಬ್ಬರಿಗೂ ಕೂಡ ಹಿಂದಿನ ಕಾಲದ್ದು ಜ್ಞಾನ ಇದ್ದೇ ಇರತ್ತಂತೆ ಕಣ್ಣಿನಿಂದ ಹಿಂದಿನ ಕಾಲದಲ್ಲಿರೋ ವಸ್ತುವಿನ ಜ್ಞಾನ ಹೇಗ್ ಬರ್ಲಿಕ್ಕೆ ಸಾಧ್ಯ? ಈ ಕಣ್ಣು ಮುಂದೆ ಇದ್ರೆ ಮಾತ್ರ ತಾನೇ ನಮ್ಮ ಕಣ್ಣಿಗೆ ಕಾಣೋದು ಅಂತಂದ್ರೆ ಅದಕ್ಕೆ ಇವ್ರು ಒಪ್ಪಲ್ಲ. ಅದು ಕೇವಲ ಈ ಕಾಲದಲ್ಲಿರೋ ವಸ್ತುವನ್ನ ಮಾತ್ರ ಗ್ರಹಣ ಮಾಡುತ್ತೆ ಅನ್ನೋದು ತಪ್ಪು. ಕಣ್ಣಿನಿಂದ ಅಷ್ಟರ ಜ್ಞಾನ ಮಾತ್ರ ಬರುತ್ತೆ ಅನ್ನೋದು ತಪ್ಪು. ಹಿಂದಿನ ಕಾಲದ ವಸ್ತುವಿನ ಜ್ಞಾನವು ಕಣ್ಣಿನಿಂದಲೇ ಬರುತ್ತೆ ಅಂತ ಒಪ್ಪಬೇಕು ಅಂತ. ಇದು ನಮಗೆ ಗೊಂದಲ ಆಗತ್ತೆ. ಇದು ಆಚಾರ್ಯರು ಸಿದ್ಧಾಂತ ಮಾಡ್ತಾರೆ, ಇದು ಹೇಗ್ ಸಾಧ್ಯ ಅಂತ. ಆ ಶ್ಲೋಕವನ್ನ ಹೇಳ್ತೇನೆ, ಅದ್ರ ವಿವರಣೆ ಸ್ವಲ್ಪ ಇದೆ, ಅದನ್ನ ಮತ್ತೆ ನಾಳೆ ದಿವಸ ಅದ್ರ ವಿವರಣೆ ಮಾಡ್ತೀನಿ. ಶ್ಲೋಕವನ್ನೊಂದು ಹೇಳ್ಕೊಡ್ತೀನಿ. ಮುಂದಿನ ಈ ಸಾಲಿನಲ್ಲಿದೆ, 226ನೆಯ ಸುಧಾಮೂಲದಲ್ಲಿ ಬರುವಂತಹ ಶ್ಲೋಕ. ಮಾನತ್ವಂ ಪ್ರತ್ಯಭಿಜ್ಞಾಯಾಃ ಅಪಿ ಸರ್ವಾನುಭೂತಿಗಂ. ಮಾನತ್ವಂ ಪ್ರತ್ಯಭಿಜ್ಞಾಯಾಃ ಅಪಿ ಸರ್ವಾನುಭೂತಿಗಂ. ಅತೀತ ವರ್ತಮಾನತ್ವ
ಧರ್ಮಿಣಿ ಸಾ ಚ ದೃಶ್ಯತೆ ಅತೀತ ವರ್ತಮಾನತ್ವ ಧರ್ಮಿಣಿ ಸಾ ಚ ದೃಶ್ಯತೆ ಮಾನತ್ವಂ ಪ್ರತ್ಯಭಿಜ್ಞಾಯ ಅಪಿ ಸರ್ವಾನುಭೂತಿಗಂ ಅತೀತ ವರ್ತಮಾನತ್ವ ಧರ್ಮಿಣಿ ಸಾ ಚ ದೃಶ್ಯತೆ ಅಂತ. ಇದೊಂದು ಹೊಸ ವಿಷಯ. ಮುಂದೆ ಬರೋದು ಕಣ್ಣಿಗೂ ವರ್ತಮಾನ ಕಾಲದ ವಸ್ತುವನ್ನ ಮಾತ್ರ ಗ್ರಹಿಸೋದು ಅಂತಿಲ್ಲ, ಹಿಂದಿನ ಕಾಲದಲ್ಲಿರೋ ವಸ್ತುವನ್ನು ಗ್ರಹಿಸಬಹುದು ಕಣ್ಣು ಅಂತ ಇದೊಂದು ವಿಷಯ, ಹೊಸ ವಿಷಯ. ಅದನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ.